ಎಲ್ರಿಗೂ ನಮಸ್ಕಾರ. ಹಾಯ್, ಹೇಗಿದ್ದೀರಾ? ತುಂಬಾ ದಿನ ಆಯ್ತಲ್ವಾ ನೋಡಿ. ಓಕೆ, ಸೊ ಇವಾಗ ರಿಟರ್ನ್ ಬಂದಿದ್ದೀನಿ. ಫುಲ್ ಮತ್ತೆ ಎಂಜಾಯ್ ಮಾಡೋಣ, ಕಂಟಿನ್ಯೂ ಆಗಿ ಮತ್ತೆ ವಿಡಿಯೋಸ್ ಹಾಕ್ತೀನಿ. ಸ್ವಲ್ಪ ಮಿಡಲಲ್ಲಿ ಎಕ್ಸಾಮ್ಸು ಅದು ಇದು ಸೆಮ್ಮೆಂಡು ಅದಂತೆಲ್ಲ ಹಾಕಿ ಯಾವುದು ವಿಡಿಯೋಸ್ ಎಲ್ಲ ಹಾಕಲಿಲ್ಲ. ಬಟ್ ಇವತ್ತು ಒಂದು ಎಕ್ಸೈಟಿಂಗ್ ವಿಡಿಯೋ ತಂದಿದ್ದೀನಿ. ಆ ವಿಡಿಯೋ ಏನು, ಆ ವಿಡಿಯೋದಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನೋಡೋಣ. ಅಂದಮೇಲೆ ಇಷ್ಟೆಲ್ಲ ರೆಡಿ ಆಗಿದ್ದೀನಿ ಅಂದಮೇಲೆ ನೀವು ಅಂದ್ಕೊಂಡೇ ಇರಬೇಕಲ್ಲ, ಫುಲ್ ಇಷ್ಟೊಂದೆಲ್ಲ ಪ್ಯಾಕ್ ಆಗಿದೆ ನೀವನೇನು ಅಂತ. ಸೊ ಅದು ಏನಕ್ಕೆ ಪ್ಯಾಕ್ ಆಗಿದ್ದೀನಿ ಅಂತ ಇವಾಗ ನೋಡ್ತೀರಾ ನೀವು. ಹೆವಿ ಇದೆ, ಹೋಗೋಣ ಬನ್ನಿ. ಸೊ ಇವಾಗ ನಾವು ಹೋಗೋಣ ಹೊರಗಡೆ. ಬಟ್ ಅದಕ್ಕಿಂತ ಮುಂಚೆ ಏನೋ ಹೇಳ್ತೀನಿ ಕೇಳಿ. ಏನಂತಂದರೆ, ಯೂಶ್ವಲಿ ನಾವು ಹೆಂಗೆ ವಾರ್ಮ್ ಜಾಗದಲ್ಲಿ ಇದ್ದವರಲ್ವ. ಸೊ ನಮಗೆ ಈ ಥರ ಐಸು ಸ್ನೋ ಎಲ್ಲ ನೋಡಿ ಅಭ್ಯಾಸನೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಸ್ನೋ ನೋಡುವಾಗ ಆಬ್ವಿಯಸ್ಲಿ ನಮಗೂ ಎಲ್ರಿಗೂ ಎಕ್ಸೈಟ್ಮೆಂಟ್ ಅಂತಲೇ ಇರುತ್ತೆ. ಸೊ ನಿನ್ನೆ ಏನಾಯಿತು ಅಂತಂದರೆ, ಸೊ ನಿನ್ನೆ ರಾತ್ರಿ 9 ಗಂಟೆಯಿಂದ ಎಷ್ಟು ಅಂದಾಜು ಒಂದು ಬೆಳಗ್ಗಿನ ಒಂದು 4 ಗಂಟೆವರೆಗೂ ಸ್ನೋ ಬಿದ್ದಿದೆ. ಹೇಳ್ತೀನಿ ನಿಮಗೆ, ಒಂದು 5-6 ಸೆಂಟಿಮೀಟರ್ ಸ್ನೋ ಬಿದ್ದಿದೆ. ಯಾವ ಥರ ಬಿದ್ದಿದೆ ಅಂತಂದರೆ ನೀವೇ ನೋಡಿ. ಯಪ್ಪ, ನೋಡಿ ಹೆವಿ ಸ್ನೋ. ನಾನಿಲ್ಲಿ ಹಿಡ್ಕೊಂಡು ಹೋಗಿ, ನಾನು ಇಲ್ಲಿ ಹೆಜ್ಜೆ ಹಿಡ್ಕೊಂಡು ಹೋಗಿ ಆಮೇಲೆ ನಿಮಗೆ ಹೆಜ್ಜೆ ತೋರಿಸ್ತೀನಿ. ಫುಲ್ ಹಿಂಗೆ ಸ್ನೋ ಅಲ್ಲಿ ಹೆಜ್ಜೆ ಇಟ್ಟು ನಾನಂತೂ ಫಸ್ಟ್ ಟೈಮ್ ಈ ಥರ ಇದು ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ, ನಂದು ಹೆಜ್ಜೆ ಬೀಳ್ಕೊಂಡು ಬಂದಿದೆ. ಯಪ್ಪ, ಕಾರ್ ಮೇಲೆ ಪಾಪ ಕ್ಲೌಡಿಯಾ ನಮ್ಮ ಓನರ್ ಕಾರು ಬೆಳಿಗ್ಗೆ ಇವಾಗ ಕ್ಲೀನ್ ಮಾಡ್ಬೇಕು ಅವಳು. ನೋಡಿ, ಇದು ಇಲ್ಲೇ ನಿಮಗೆ ಕಾಣಿಸ್ತಿದ್ಯಾ? ಇವಾಗ ನೋಡಿ 5 ಸೆಂಟಿಮೀಟರ್ ಅಂದೇ ತಾನೆ. ಇಲ್ಲಿ ನೋಡಿ ಇಷ್ಟು ದಪ್ಪ ಸ್ನೋ. ಇಲ್ಲಿದೆ ಅವಳ ಗ್ಲಾಸು, ಕಾರ್ ಗ್ಲಾಸು, ಸಾರಿ ಅವ್ರ ಗ್ಲಾಸ್ ಅಲ್ಲ. ಸೊ ಹೆವಿ ಸ್ನೋ. ಇಲ್ಲಿ ನನ್ನ ಹೆಜ್ಜೆ ನೋಡಿ, ನಾನು ನಡ್ಕೊಂಡು ಬಂದಿರೋ ಹೆಜ್ಜೆ. ಆಮೇಲೆ ನಮ್ಮ ಗಾರ್ಡನ್ ನೋಡಿ, ಯಪ್ಪ ಗಾರ್ಡನ್ ಕಾಣಿಸ್ತಾನೆ ಇಲ್ಲ, ಹೆವಿ ಇದೆ. ಸೊ ಕ್ಲೌಡಿಯಾದು ನಾಯಿನೂ ಬಂತು ಅಲ್ಲಿ. ಸೊ ಹಿಂಗೆ ನೋಡ್ಕೊಂಡು ಹೋಗೋಣ. ಈ ಸರ್ತಿ ಏನಂತಂದರೆ 2022 ನಂತರ 23, 24 ಅಷ್ಟೊಂದು ಸ್ನೋ ಬಿದ್ದಿಲ್ಲ. ಬಟ್ 25ರಲ್ಲಿ ನವೆಂಬರಲ್ಲೇ ಸ್ನೋ ಆಗಿಬಿಟ್ಟಿದೆ. ಇದು ಇವರಿಗೆ ಒಂದು ಸ್ವಲ್ಪ ಏನು ತೊಂದರೆನೇ ಅನ್ನೋ ಥರನೇ. ಯಾಕಂತಂದರೆ ಇವರು ಯೂಶ್ವಲಿ ಏನು ಮಾಡ್ತಾರೆ, ಸ್ನೋಗೆಲ್ಲ ಇವರಿಗೆ ಎಕ್ಸೈಟ್ಮೆಂಟ್ ಇರಲ್ಲ. ನಾವೆಲ್ಲ ಏನು ಫಸ್ಟ್ ಟೈಮ್ ನೋಡ್ತಿರ್ತೀವಿ. ಸೊ ಹಂಗಾಗಿ ನಮ್ದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಗುಡ್. ನೋಡಿ, ನಮ್ಮ ಓನರು ಮತ್ತು ಅವ್ರ ಮಗಳು, ಹಾಗೆ ಅವ್ರ ನಾಯಿ, ದೇ ಆರ್ ಆಲ್ಸೋ ಗೋಯಿಂಗ್. ಅವ್ರು ಮೇ ಬಿ ಮಗಳನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತಿದ್ದಾರೆ ಏನೋ. ಯಪ್ಪ, ಸ್ನೋ ಇದ್ರೂ ಕೂಡ ರೋಡ್ ಸೈಡಲ್ಲೇ ನಡಿಬೇಕು. ಎಲ್ಲೆಲ್ಲಿ ಸ್ನೋ ಇರುತ್ತೋ ಏನೋ, ಎಲ್ಲೆಲ್ಲಿ ಟುಬುಕಂತ ಎಲ್ಲ ಹುಂಡಿ ಇದ್ದು ಅದರಲ್ಲಿ ಹುಂಡಿಲೇ ಬಿದ್ದುಬಿಟ್ರೆ ಹೆವಿ ಕಷ್ಟ ಅಲ್ವಾ. ಬಟ್ ಆದರೂ ಪರವಾಗಿಲ್ಲ, ಸಖತ್ತು ಒಂದು ಫೀಲು. ಪಾಪ ಅಲ್ಲಿ ಫ್ರಂಟ್ ಮನೆಯವರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಗಾರ್ಡನ್ ಎಲ್ಲ ಫುಲ್ ವೈಟ್ ಆಗಿಬಿಟ್ಟಿದೆ. ಅದೇ ಹೇಳ್ತಿದ್ದೆ ಅಲ್ವಾ. ಸೊ ಇಟ್ಸ್ ಒಂಥರ ಹೆಂಗಾಗಿದೆ ಅಂದರೆ ಹಿಸ್ಟ್ರಿ ಅಂದ್ಕೊಳ್ಳಿ ನೀವು. ಆಫ್ಟರ್ ಸೋ ಲಾಂಗ್ ಟೈಮ್ ಇವರಿಗೆ ಇಷ್ಟೊಂದು ಸ್ನೋ ಬಿದ್ದಿದೆ. ಇಲ್ಲಿ ನೋಡಿ, ಈ ಮನೆಯವ್ರು ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಅವ್ರ ಮನೆ ಮುಂದಿದ್ದಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ, ರೋಡಲ್ಲಿ ಬಿಸಾಕಿದ್ದಾರೆ. ಆಮೇಲೆ ಅದು ಕರ್ಗೋಗುತ್ತೆ ಲೇಟರ್ ಆನ್. ಬಟ್ ಇಟ್ಸ್ ಮಜಾ ಅಲ್ವಾ. ನನಗಂತೂ ಹೆವಿ, ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ನನ್ನ ಲೈಫಲ್ಲೇ. ನಾನೆಲ್ಲೂ ಈ ಕಾಶ್ಮೀರು ಹೋಗಲೇ ಇಲ್ಲ. ಹೋಗಿದ್ದಿದ್ರೆ ಎಂಜಾಯ್ ಮಾಡ್ಬೋದಿತ್ತೇನೋ, ಬಟ್ ಹಾಗೆ ಭಯನೂ ಅಲ್ವಾ. ಸೊ ಪರವಾಗಿಲ್ಲ, ಇವಾಗ ಇಟ್ಸ್ ಗೋಯಿಂಗ್ ಗುಡ್. ಕಾಶ್ಮೀರ್ ಸಿಚುವೇಶನ್ ಬಿಡಿ, ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಬಟ್ ಇಲ್ಲಿದ ಬಗ್ಗೆ ನಾವು ಮಾತಾಡೋಣ. ಸೊ ನಮಗೆ ಅದೇ ಹೇಳಿದೆ ಅಲ್ಲ, ಸ್ನೋ ಅಂದರೆ ನಮಗೆ ಅದೊಂದು ಎಕ್ಸೈಟ್ಮೆಂಟೇ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಲೈವ್ ಆಗಿ ನ್ಯಾಚುರಲ್ ಸ್ನೋ ನೋಡ್ತಾ ಇದ್ದೀನಿ. ಇದೇ ಥರ ಸ್ನೋ ನೋಡಿದ್ದೆ ನಾನು. ಎಲ್ಲಿ ನೋಡಿದ್ದೆ ಗೊತ್ತಾ? ಫ್ರಿಜ್ಜಲ್ಲಿ ಹಿಂಗೆ ಕೆರೆದ್ರೆ ಬರುತ್ತಪ್ಪ ಫ್ರಿಜ್ಜಲ್ಲಿ. ಸೊ ಅದು ನೋಡಿದ್ದೆ. ಅದನ್ನು ಬಿಟ್ಟರೆ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ನ್ಯಾಚುರಲಿ ಸ್ನೋ ನೋಡ್ತಾ ಇದ್ದೀನಿ. ಇದು ನೋಡಿ ಹೆಂಗಿದೆ ಸ್ನೋ, ಮಜಾ ಅಲ್ವಾ? ಫುಲ್ ಹತ್ತಿ ಆಟ ಆಡ್ಬೋದು.
ಎಂಜಾಯ್ ಮಾಡಿಕೊಂಡು ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಸ್ನೋ ಮೂಮೆಂಟ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಸ್ನೋ ಮೂಮೆಂಟ್ಸ್ ಅಂದರೆ ಏನಿಲ್ಲ, ಇದೇ ಥರ ಎಲ್ಲ ಅಲ್ಲಿ ಇಲ್ಲಿ ಕಾರ್ಗಳ ಮೇಲೆ ಬಿದ್ದಿರೋದು. ಆಮೇಲೆ ನೋಡೋಣ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಿದ್ದಿದೆಯಾ ಅಥವಾ ಮೆಲ್ಟ್ ಮಾಡಿರ್ತಾರ ಅಂತ. ಇಲ್ಲೇನು ಮಾಡ್ತಾರೆ ಅಂದರೆ ಯೂಶ್ವಲಿ ರೋಡ್ ಮೇಲೆಲ್ಲ ಬಿದ್ದಿದ್ದನ್ನು ಇನ್ನೊಂದು ಸ್ವಲ್ಪ ಹೊತ್ತು, ಇವಾಗ ತುಂಬ ಅರ್ಲಿ ಮಾರ್ನಿಂಗ್ ಇದು, ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ ಇಟ್ಸ್ ಟೂ ಅರ್ಲಿ ಮಾರ್ನಿಂಗು. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಗಾಡಿ ಬರುತ್ತೆ, ಅವರು ಮೆಲ್ಟ್ ಮಾಡ್ತಾರೆ ಅದನ್ನು, ರೋಡ್ ಮೇಲಿದ್ದನ್ನಷ್ಟು ಕರಗಿಸ್ಬಿಡ್ತಾರೆ ಜನರಿಗೆ ತೊಂದರೆ ಆಗದೆ ಇರಲಿ ಅಂತ. ಯಾಕಂತಂದರೆ ಸ್ನೋ ಅಲ್ಲಿ ಗಾಡಿಗಳು ಸ್ಲಿಪ್ ಆಗೋ ಜಾಸ್ತಿ ಇದಿರುತ್ತೆ. ಹಾಗಾಗಿ ಅವರು ಇಲ್ಲ ಅದು ಇದೆ, ಅದನ್ನೊಂದು ಹೇಳೋದು ಮರ್ತೆ ನಾನು. ಸ್ನೋ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಟೈರ್ ಯೂಸ್ ಮಾಡ್ತಾರೆ. ಹಾಗಾಗಿ ಇವರು ಸಮ್ಮರ್ಗೊಂದು ವಿಂಟರ್ಗೊಂದು ಸಪ್ರೇಟ್ ಟೈರ್ಗಳನ್ನ ಇಟ್ಕೊಂಡಿರ್ತಾರೆ. ನಿಮಗೆ ಕಾಣಿಸ್ತಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಕಾಣಿಸ್ತಿದ್ರೆ ನೋಡಿ, ಎಲ್ಲದು ಮಾರ್ಕಿಂಗ್ ಟೈರ್ಸ್ ಇದ್ದಾವೆ. ಸೊ ಸ್ನೋ ಅಲ್ಲಿ ಮಾರ್ಕಿಂಗ್ ಟೈರ್ಸ್ನ ಯೂಸ್ ಮಾಡ್ತಾರೆ, ಸೊ ದಟ್ ಸ್ಲಿಪ್ ಆಗಬಾರ್ದು, ಗಾಡಿ ಸ್ಲಿಪ್ ಆಗದೆ ಇರಲಿ ಅಂತ. ಸೊ ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡಿ. Buddy, buddy, buddy. Hey, buddy. ನೋಡಿ, ಇದು ಫೋರ್ಶೈಮ್ ರೈಲ್ವೆ ಸ್ಟೇಷನು. ಫುಲ್ ಕಂಪೌಂಡ್ ಎಲ್ಲ ನಮ್ಮ ಕನ್ನಡ ಧ್ವಜ ಮಾಡಿಟ್ಟಿದ್ದಾರೆ ಇವರು, ಹಳದಿ ಕೆಂಪು. ಅದು ಯಾವ ಇದ್ರಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಖುಷಿ ಆಯಿತು. ಹಾಡಾಡ್ಬಿಡೋದು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಸೊ ನೋಡಿದ್ರಲ್ವಾ ಹೇಗಿದೆ ಅಂತ, ಸಖತ್ತಾಗಿರೋ ಒಂದು ವ್ಯೂ. ಇಷ್ಟೊತ್ತು ಎಲ್ಲ ಅವು ಇವು ಕ್ಲಿಪ್ಸ್ಗಳನ್ನ ಹಾಕಿದ್ದೆ, ನೋಡಿದ್ದೀರಾ ಅನ್ಕೋತೀನಿ. ನೋಡಿ ಗಾರ್ಡನ್ ಎಲ್ಲ ಫುಲ್ ಇದಾಗಿದೆ. ನಾನು ಇವಾಗ ಬಂದಿದ್ದೀನಿ ರಿಟರ್ನು, ಬೆಳಿಗ್ಗೆ ಹೋದವನು, ಇವಾಗ ಬಂದಿದ್ದೀನಿ. ಇವಾಗ ಅರೌಂಡ್ 2 o'clock ಆಗಿದೆ, ಇನ್ನೂ ಕೂಡ ಕರಗಿಲ್ಲ, ಟೆಂಪ್ರೇಚರ್ ಅಷ್ಟೇ ಇದೆ. ಸೊ ಹಂಗಾಗಿ ಇಟ್ಸ್ ಸೊ ಗುಡ್ ಮೂಮೆಂಟ್. ಸೊ ಇದೇ ಥರ ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಕ್ಷಮಿಸಿ, ಬಟ್ ನೆಕ್ಸ್ಟ್ ಟೈಮಿಂದ ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇವಾಗ ವಿಂಟರ್ ಅಂತೂ ಸ್ಟಾರ್ಟ್ ಆಯಿತು, ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇದೆ, ಕ್ರಿಸ್ಮಸ್ ಮಾರ್ಕೆಟು ಅದು ಇದು ತುಂಬ ಇದ್ದಾವೆ, ಹೇಳೋದೇನು ಬೇಡ, ತೋರಿಸೇ ಬಿಡ್ತೀನಿ. ಸೊ ಎಂಜಾಯ್ ಮಾಡಿ ನೋಡಿ, ಆಮೇಲೆ ಹಾಗೆ ಸಪೋರ್ಟ್ ಮಾಡಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್.